ರೋಡಿಂಗ್ ಮೋಡ್ಗೆ ಹಾಕ್ಕೊಳ್ಳೋಣ. ಆಫ್ ರೋಡ್ ಆನ್. ಆಫ್ ರೋಡ್ ಆನ್ ಮಾಡಿದ್ರೆ ಟ್ರಾಕ್ಷನ್ ಆಫ್ ಆಗುತ್ತೆ. ಇದು ABS ಕೂಡ ಆಫ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಟ್ರಾಕ್ಷನ್ ಆಫ್ ಆಗಿರೋದು ನೀಟಾಗಿ ಫೀಲ್ ಆಗ್ತಾಯಿದೆ. ಹಿಂದೆ ಲೈಟಾಗಿ ಸ್ಪಿನ್ ಆಯಿತು. ಯಾವುದೋ ಕಾಡು ಒಳಗಡೆ ಹೋದಂಗಿದೆ ಇದು. ಕಿಲೋಮೀಟರ್ಸ್ ಅಂತ ಹಾಕಿದ್ರಲ್ಲಿ, ಬಟ್ ನಾನು ವೀಡಿಯೋಸಲ್ಲೆಲ್ಲ ನೋಡಿದಂಗೆ ಇದು 3 ಕಿಲೋಮೀಟರ್ಸಿಂದ ಜಾಸ್ತಿನೇ ಇದೆ. ಈ ಕಡೆ ಯಾವುದೋ ಟ್ರೆಕ್ಕಿಂಗ್ ಟ್ರೈಲಲ್ಲಿ ಇದೆ. ಯಾರೋ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ರೋಡ್ ಹಾಕೋದಕ್ಕೇನೋ ಟ್ರೈ ಮಾಡ್ದಂಗಿದ್ದಾರೆ ಅಲ್ಲಿ. ರೇರ್ ವೀಲ್ ಮಾತ್ರ ಬೇರೆ ಸ್ಪಿನ್ ಆಗ್ತಾಯಿದೆ. ಚಿಕ್ಕಲ್ಲಿ ಬಂದು ಸ್ಪಿನ್ ಆಗ್ತಾಯಿದೆ. ಬೇರೆ ರೇವ್ ಕೂಡ ಮಾಡೋಕ್ಕಾಗಲ್ಲ ಈ ಗಾಡಿನ. 6000 RPM ಒಳಗಡೆ ಇಡೋದಕ್ಕೆ ಕೇಳಿದ್ದಾರೆ ಸರ್ವಿಸಿಗೆ ಮುಂಚೆ. ಪರವಾಗಿಲ್ಲ, ಕಾರೆಲ್ಲ ಬಂದಿದ್ದಾರೆ. ಕಾರ್ ಬರ್ಬೋದು ಅನ್ಸುತ್ತೆ ಇಲ್ಲಿಗೆ. ವಿಡಿಯೋದಲ್ಲಿ ನೋಡಿದಷ್ಟು ಕೂಡ ಇದು ಆಫ್ ರೋಡಿಂಗ್ ಥರ ಏನಿಲ್ಲ, ಜಸ್ಟ್ ಒಂದು ಮನ್ ರೋಡ್ ಥರ ಇದೆ ಅಷ್ಟೇ. ಫುಲ್ ಫ್ಲ್ಯಾಟ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ರೋಡ್ ಮಾಡೋಕ್ಕೇನೋ. ಒಂಥರ ಚೆನ್ನಾಗಿದೆ ಜಾಗ ಇದು. ಚಿಕ್ಕ ಕಾರಲ್ಲೇ ಬಂದಿದ್ದಾರೆ ಆರಾಮಾಗಿ. ಅದೆಷ್ಟು 150 160 ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ ನಾನು. ಇದು ನೋಡ್ತಿದ್ರೆ ಯಾವುದೋ ಡರ್ಟ್ ಬೈಕ್ ಟ್ರೈಲಲ್ಲಿ ಈ ಯಾರು ಫಾರೆಸ್ಟ್ ಒಳಗಡೆ ಫುಲ್ಲು ಸುತ್ತಾಕೊಂಡು ಹೋಗ್ತಾರಲ್ಲ ಬೈಸಿಕಲ್ಸಲ್ಲೆಲ್ಲ, ಆ ಥರ ಫೀಲ್ ಬರ್ತಾಯಿದೆ. ಏನಿದೆ ವಿವಿದು. ಇಲ್ಲೊಂದು ಫೋಟೋ ತೊಗೊಳೋಣ. ಬೆಟ್ಟದಿಂದ ಬೆಟ್ಟ ಕನೆಕ್ಷನ್ ಕೊಟ್ಟಂಗಿದೆ ಇದು. ಫುಲ್ ಡೌನ್ ಇದೆ, ಗಾಡಿ ನಿಲ್ಲಿಸೋದಕ್ಕಾಗಲ್ಲ ಇಲ್ಲಿ ಸರಿಯಾಗಿ. ನೋಡೋಣ ಮುಂದೆ ಹೋಗಿ ಎಲ್ಲಾದರೂ ತೊಗೊಂಡ್ರೆ ಆಯಿತು. ಮೇಲೆ ಹೋದ್ಮೇಲೆ ಅದೇ ಅಲ್ವಾ ಕೆಲಸ ಏನು. ಫುಲ್ ಫ್ಲ್ಯಾಟ್ ಮಾಡಿಬಿಟ್ಟಿದ್ದಾರೆ. ಯಾರಾದರೂ ಬಿಗಿನರ್ಸು ಆಫ್ ರೋಡಿಂಗೆ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋರು ಫಸ್ಟ್ ಟೈಮ್ ಆಫ್ ರೋಡ್ ಟ್ರೈ ಮಾಡಬೇಕಂದ್ರೆ ಇಲ್ಲಿಗೆ ಬರ್ಬೋದು.
ನಾರ್ಮಲ್ ಮನ್ ರೋಡ್ ಥರ ಇದೆ, ಇನ್ಕ್ಲೈನ್ ಡಿಕ್ಲೈನ್ ಇದೆ ಅಷ್ಟೇ. ನನಗೆ ಬೆಟ್ಟ ಮತ್ತು ಈ ದಾರಿ ಎಲ್ಲ ನೋಡ್ತಾ ಇದ್ದರೆ ಈ ರೆಡ್ ಡೆಡ್ ರಿಡೆಂಪ್ಷನ್ 2 ವಿಡಿಯೋ ಗೇಮ್ ನೆನಪು ಬರ್ತಾಯಿದೆ. ಅದರೊಳಗೆ ಕುದುರೆ ಓಡಿಸ್ಕೊಂಡು ಬೆಟ್ಟದ ಮೇಲೆ ಹೋಗ್ತಿದ್ರೆ ಸ್ವಲ್ಪ ಅಕ್ಕಪಕ್ಕ ವ್ಯೂಸ್ ಎಲ್ಲ ಹಿಂಗೆ ಇರುತ್ತೆ. ಗಾಡಿ ಟಾರ್ಕ್ ಡೆಲಿವರಿ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಎಫರ್ಟ್ಲೆಸ್ಸಾಗಿ ಕ್ರೂಸ್ ಮಾಡ್ತಿದ್ದೆ ಅಪ್ಪಲ್ಲಿ ಕೂಡ. ಸ್ಲೈಟ್ ಎಕ್ಸಲರೇಷನ್ ಸಾಕು, ಆರಾಮಾಗಿ ಎತ್ಕೊಂಡು ಹೋಗುತ್ತೆ. ಇನ್ನೂ ಒಬ್ಬರಿಂದ ಕೂತ್ಕೊಂಡಿದ್ರು ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. RS ಮತ್ತು ಇದು ಕಂಪ್ಲೀಟ್ಲಿ ಆಪೋಸಿಟ್ ಗಾಡಿ. ಸೀಟಿಂಗ್ ಪೊಸಿಷನಲ್ಲಾಗಿರಲಿ, ಪವರ್ ಡೆಲಿವರಿಯಲ್ಲಾಗಿರಲಿ, ಅದು ಫುಲ್ ಟಾಪ್ ಎಂಡಲ್ಲಿ ಪವರ್ ಇರ್ತಿತ್ತು. ಇದು ಲೋ ಎಂಡು ಮಿಡ್ ರೇಂಜಲ್ಲಿ ಸಕ್ಕತ್ತಾಗಿದೆ. ಇದ್ರಲ್ಲಿ ಟಾರ್ಕ್ ಕಮ್ಮಿ, HP ಜಾಸ್ತಿ ಫೀಲ್ ಆಗ್ತಿತ್ತು. ಇದ್ರಲ್ಲಿ ಟಾರ್ಕ್ ಜಾಸ್ತಿ ಫೀಲ್ ಆಗ್ತಿದೆ. ಮೋಸ್ಟ್ಲಿ ಕಾರ್ ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರೋಡ್ ಏನಾದರೂ ಫ್ಲ್ಯಾಟ್ ಮಾಡಿಬಿಟ್ರೆ ಅನಿಸ್ತಿದೆ ಇದು. ವ್ಯೂ ನೋಡೋಕ್ಕೆ ಒಂಥರ ಸಖತ್ತಾಗಿದೆ. ಬಟ್ ಎಲ್ಲೂ ನಿಲ್ಸೋಕ್ಕಾಗ್ತಾಯಿಲ್ಲ. ಇಲ್ಲ ಫುಲ್ ಅಪ್ ಇರುತ್ತೆ, ಇಲ್ಲ ಫುಲ್ ಡೌನ್ ಇರುತ್ತೆ. ಬರೋದಾ ಬೇಡವಾ, ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಿದ್ದು ವರ್ತ್ ಅನಿಸ್ತಿದೆ. ಸ್ಲೋವಾಗಿ ಹೋದರೆ ಈ ಪಾಟ್ ಹೋಲ್ಸು ಬಂಪ್ಸ್ ಎಲ್ಲ ಕ್ಲೀನಾಗಿ ಸೋಕ್ ಮಾಡ್ಕೊಳುತ್ತೆ. ಸ್ವಲ್ಪ ಎಕ್ಸ್ಲೇಟರ್ ಜಾಸ್ತಿ ಮಾಡಿದ್ರೆ ಎತ್ತು ಬಿಸಾಕ್ತಾಯಿದೆ. ನಾನು ರೋಡ್ ಮೇಲೆ ಕೂಡ ಇದೇ ಫೀಲ್ ಮಾಡಿದೆ. ಇದು ಇಲ್ಲಿ ಆಫ್ ರೋಡಿಂಗಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆಫ್ ರೋಡಿಂಗಲ್ಲಿ ಅದೇ ಫೀಲ್ ಆಗ್ತಿದೆ. ಸಸ್ಪೆನ್ಷನ್ ಒಂಥರ ಡ್ಯುಯಲ್ ನೇಚರ್ ಇದೆ ಇದರದ್ದು. ಟಾಪಿಗೆ ಬಂದೇ ಬಿಟ್ರಿ, ಬಂದಂಗೆ ಅನಿಸಿಲ್ಲ. ಸಖತ್ತಾಗಿತ್ತು. ಯಾರಾದರೂ ಆಫ್ ರೋಡಿಂಗ್ ಟ್ರೈ ಮಾಡೋ ಪ್ಲ್ಯಾನಲ್ಲಿದ್ದರೆ ಇನಿಷಿಯಲ್ ಸ್ಟೇಜಸಲ್ಲಿರೋರು ಬಂದು ಇನ್ನೊಂದು ಸರಿ ಟ್ರೈ ಮಾಡಿ. 100% ಗ್ಯಾರಂಟಿ ಕೊಡ್ತೀನಿ ನೀವು ಎಂಜಾಯ್ ಮಾಡ್ತೀರಾ ಅಂತ. ಓಕೆ, ಅಕ್ಕಪಕ್ಕ ಏನಿದೆಯೋ ನೋಡ್ಕೊಂಬರೋಣ.
ಫೈನಲಿ ಕೈಲಾಸಗಿರಿ ಬೆಟ್ಟಕ್ಕೆ ಗುಡ್ ಬೈ ಹೇಳೋ ಟೈಮ್ ಬಂತು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ತುಂಬ ದಿನ ಆದಮೇಲೆ ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದಂಗೆ ಫೀಲ್ ಆಯಿತು. ಜನನೂ ಕಮ್ಮಿ ಇದ್ದಾರೆ, ಸಂಡೇ ಆಗಿದ್ರೂ ಜನ ತುಂಬ ಕಮ್ಮಿ ಇದ್ದಾರೆ. ಸೊ ಇಲ್ಲಿಂದ ನಾರ್ಮಲ್ ಅರೌಂಡ್ 90-95 ಕಿಲೋಮೀಟರ್ಸ್ ಇದೆ. 3 hours ಡೈರೆಕ್ಟ್ ಮನೆಗೆ. ಇನ್ನು ಮನೇಲಿ ಸ್ವಲ್ಪ ಕರೀತಿದ್ದಾರೆ ಬೇಗ ಬನ್ನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ಕೇವ್ ಟೆಂಪಲ್ನ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇಷ್ಟು ಬಿಸಿಲಿದ್ರೂ ಬಿಸಿಲೇ ಫೀಲ್ ಆಗೋಲ್ಲ. ಇಲ್ಲಿ ತಣ್ಣಗಿತ್ತು, ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಅನ್ಸುತ್ತೆ. ಹೊರಳು ಕುದುರೆಗಳೆಲ್ಲ ಇದೆ ಇಲ್ಲಿ. ಕುದುರೆ ಕತ್ತೆ ಸೈಜಲ್ಲಿದೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಮತ್ತು ವ್ಯೂಸೇ ನನಗೆ ಮೋಟಿವೇಶನ್. ಸೊ ಸಬ್ಸ್ಕ್ರಿಪ್ಷನ್ಸ್ ವ್ಯೂಸ್ ಕಮ್ಮಿ ಆದರೆ ನನಗೂ ಮೋಟಿವೇಶನ್ ಕಮ್ಮಿ ಆಗುತ್ತೆ. ಎಲ್ಲಾದರೂ ವೀಡಿಯೋಸ್ ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಡೈರೆಕ್ಟಾಗಿ ಒಂದು ಗಾಡಿ ಎತ್ಕೊಂಡು ಈ ಥರ ಎಲ್ಲಾದರೂ ಬರೋದಕ್ಕೂ ಅದನ್ನ ವ್ಲಾಗ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗತ್ತೆ. ಪ್ಲಸ್ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಆದಷ್ಟು ಕ್ವಾಲಿಟಿ ಕಂಟೆಂಟ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಇನಿಷಿಯಲ್ ಸ್ಟೇಜಸ್ ಆಗಿರೋದ್ರಿಂದ ಏನೋ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸಜೆಷನ್ಸ್ ಕೊಡಬೇಕು, ಇಲ್ಲಿ ಕರೆಕ್ಟ್ ಮಾಡ್ಕೊಬೇಕು, ಇಲ್ಲ ಏನಾದರೂ ನಿಮಗೆ ತೋಚಿದ್ದೆ ಹೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ.
ಈ ಈ ಸೀನ್ ಅಂತೂ ಸಕ್ಕತ್ತಾಗಿದೆ. ಬೆಂಗಳೂರು ಅಕ್ಕಪಕ್ಕ ಇಂಥ ಪ್ಲೇಸ್ ಇಟ್ಕೊಂಡು ಈ ಸೀನ ಮಿಸ್ ಮಾಡ್ಕೊಂಡ ಅಂತ ಫೀಲ್ ಆಗ್ತಿದೆ. ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿದೆ ಗಾಡಿದು. ಇದು ಒಂದು ಬ್ರೇಕ್ ಹಾಕಿಲ್ಲ ಅಂದರೂ ಸ್ಲೋ ಆಗಿ ಹೋಗ್ತಿದೆ. ಡೌನ್ ಹಿಲ್ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ, ಸ್ಲಿಪ್ ಆಗುತ್ತೇನೋ ಅನ್ನೋ ಫೀಲ್ ಬರುತ್ತೆ. ರೋಡ್ ಬಂತು. ಟೈಮ್ ಇದ್ದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತು. ಓಕೆ, ನೆಕ್ಸ್ಟ್ ಟೈಮ್ ಬರೋಣ. ಮೋಸ್ಟ್ಲಿ ಬರೋರೆಲ್ಲ ಜನ ಬರೀ ದೇವಸ್ಥಾನಕ್ಕೆ ಮಾತ್ರ ಬರ್ತಾರೆ ಅನ್ಸುತ್ತೆ. ಇಲ್ಲಿ ದೇವಸ್ಥಾನ ಹತ್ರ ಜನ ಜಾಸ್ತಿ ಇದ್ದಾರೆ, ಮೇಲೆ ಜನನೇ ಇಲ್ಲ.